ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ. ಆದರ್ಶ ವಿದ್ಯಾಲಯದ ವತಿಯಿಂದ 3ನೇ ಸುತ್ತಿನ ಒಂದು ಲಿಸ್ಟ್ ಬರಬೇಕಿತ್ತು. ಸೊ ಅದಕ್ಕೆ ಸಂಬಂಧಿಸಿದಂತೆ ನಾನು ಒಂದು ಹಿಂದಿನ ವಾರದಲ್ಲಿ ಅಪ್ಡೇಟ್ ಮಾಡಿದ್ದೆ. ಬರುವಂಥ ನಿರೀಕ್ಷೆ ಇದೆ ಎಲ್ಲನೂ. ಯಾಕಂದರೆ ಕೊನೆ ದಿನಾಂಕ ತನಕ ಅಡ್ಮಿಷನ್ಗಳನ್ನು ಕೊಟ್ಟಿದ್ದರು, ಪ್ಲಸ್ ಒಂದು ಪೋಸ್ಟ್ಪೋನ್ ಕೂಡ ಮಾಡಿದರು. ಹೀಗಾಗಿ ತಡ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಆದರೆ ಇವಾಗ ಇಲಾಖೆಗಳಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೇಳ್ತಾ ಇದ್ದಾಗ ಸ್ಪಷ್ಟವಾದಂಥ ಒಂದು ಯಾವುದೇ ಥರದಂಥ ಡೇಟ್ಗಳನ್ನು ಕೊಡ್ತಾ ಇಲ್ಲ. ಓಕೆ, ನೋಡಬೇಕು, ಮಾಡಬೇಕು, ಈ ಥರನೇ ಹೇಳ್ತಾ ಇರುವಂಥದ್ದು. ಹೀಗಾಗಿ ಈ ವಿಡಿಯೋ ಮಾಡಬೇಕಾಗಿದೆ ನಿಮ್ಮ ಸಲುವಾಗಿ. ಯಾರೆಲ್ಲ ನೀವು ಕಾಯ್ತಾ ಇದ್ದೀರಿ, ಅಭ್ಯರ್ಥಿಗಳು 3ನೇ ಸುತ್ತಿನ ಪಟ್ಟಿ ಸಲ ಕಾಯ್ತಾ ಇದ್ದೀರಿ, ನೆನಪಿರಲಿ, ನಿಮ್ಮ ಸಮೀಪದಲ್ಲಿರುವಂಥ ಆದರ್ಶ ವಿದ್ಯಾಲಯಗಳ ಹೆಡ್ ಮಾಸ್ಟರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ನೀವು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕೆ ಹೋಗಬೇಡ್ರಿ. ಯಾಕಂತಂದರೆ ಈಗ ಸೀಟ್ ಉಳಿಕೆಯಾಗಿದ್ದ ಆದರೆ ಮಾತ್ರ ಏನು ಮಾಡ್ತಾರೆ, ಥರ್ಡ್ ರೌಂಡ್ ಮಾಡ್ತಾರೆ. ಸೀಟೇ ಉಳಿಕೆ ಆಗಿಲ್ಲ ಅಂದಮೇಲೆ ಏನು ಥರ್ಡ್ ರೌಂಡ್ ಮಾಡ್ತಾರೆ? ಸೊ ಹೀಗಾಗಿ ಸೀಟ್ ಉಳಿಕೆ ಆಗೈತಿಲ್ಲ ಅನ್ನೋದನ್ನು ಇನ್ನೂರಿಗೆ ಕೂಡ ರಿಟರ್ನ್ ಬಂದಿಲ್ಲ. ಸೊ ಹೀಗಾಗಿ ನೀವೇನು ಮಾಡಬೇಕಂತಂದರೆ ನಿಮ್ಮ ಸಮೀಪದಲ್ಲಿರುವಂಥ ಆದರ್ಶ ವಿದ್ಯಾಲಯಗಳಿಗೆ ಕಾಲ್ ಮಾಡಿ ಅಥವಾ ಸಮೀಪದಲ್ಲಿರುವಂಥ ಆದರ್ಶ ವಿದ್ಯಾಲಯ ವಿಸಿಟ್ ಮಾಡಿ ಅಲ್ಲಿರುವಂಥ ಮಾಹಿತಿಯನ್ನು ತಲೆ ಹಾಕಿ ಸುಮ್ಮನೆ ಮನೇಲಿ ಕಿತ್ಕೊಳ್ಳೋಕೆ ಹೋಗಬೇಡ್ರಿ. ಯಾಕಂದರೆ ನಾನು ಕೂಡ ಇಲಾಖೆಗಳಿಗೆ ಕೇಳ್ತಾ ಇದ್ದರೆ ಯಾವುದಂಥ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಬರುತ್ತೋ ಬಿಡುತ್ತೋ ಅನ್ನೋ ಹೇಳ್ತಾಯಿಲ್ಲ, ನ್ಯೂಟ್ರಲಲ್ಲೇ ನೋಡೋಣ, ಮಾಡೋಣ, ಓಕೆ, ನೋಡಬೇಕು, ಮಾಡಬೇಕು, ಈ ಥರ ಮಾಹಿತಿಯಿಂದ ನಮಗೆ ಸ್ಪಷ್ಟೀಕರಣ ಸಿಗೋದಿಲ್ಲ. ನೀವೆಲ್ಲ ಏನು ಮಾಡಬೇಕಂತಂದರೆ ನಾಳೆಗೆ ಏನು ಮಾಡಿ ಅಂದರೆ ಆದರ್ಶ ವಿದ್ಯಾಲಯ ಸಂಬಂಧಪಟ್ಟಂತಹ ಒಂದು ಕಚೇರಿಗಳಿಗೆ ವಿಸಿಟ್ ಕೊಟ್ಟು ಮುಂದಿನ ಪ್ರಕ್ರಿಯೆಗಳಿಗೆ ಕೇಳ್ಕೊಳ್ರಿ. ಅಲ್ಲೇ 1-2 ಸೀಟ್ ಉಳಿದಿದ್ದರೆ ಅಲ್ಲೇ ಭರ್ತಿ ಮಾಡ್ಕೊತಾ ಇದ್ದಾರೋ ಅಥವಾ ಮತ್ತೆ ಕೌನ್ಸಿಲಿಂಗ್ ಮಾಡ್ತಾರೆ ಅನ್ನೋದನ್ನು ನೀವೇ ಮಾಹಿತಿ ಕೇಳ್ಕೋಬೇಕು. ಯಾಕಂದರೆ ನನಗೆ ಸಂಪರ್ಕದಲ್ಲಿರುವಂಥ ಇಲಾಖೆಗಳು ನನಗೆ ಸ್ಪಷ್ಟವಾದಂಥ ಮಾಹಿತಿನ ಕೊಡ್ತಾ ಇಲ್ಲ. ಇದನ್ನು ನಿಮ್ಗೆ ತಿಳಿಸ್ಬೇಕಾಗಿತ್ತು. ನೀವು ಮನೇಲಿ ನನ್ನ ಮೇಲೆ ವೇಟ್ ಮಾಡ್ತಾ ಕೂತ್ಕೋಬೇಡಿ. ನೀವು ಆದರ್ಶ ವಿದ್ಯಾಲಯಗಳಿಗೆ ಹೆಡ್ ಮಾಸ್ಟರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಸ್ಪಷ್ಟವಾದಂಥ ಮಾಹಿತಿನ ತಿಳ್ಕೊಂಡು ಮುಂದಿನ ಪ್ರಕ್ರಿಯೆಯನ್ನು ಮಾಡ್ಕೋರಿ. ಏನು ಮಾಡಬೇಕು, ಏನು ಮಾಡಬಾರ್ದನ್ನು